ಸಿದ್ಧಿ ಮಹಾರಾಜರು ಜನ್ಮಶತ ಕಡಿಮೆಯಲ್ಲಿ ಓಂ ಶ್ರೀ ಯುವಜಗಪಡೆಯಾತೀತ ಯುವ ಪ್ರವರ್ತಕ ಚಕ್ರವರ್ತಿ ಸದಾಶಿವಮೂರ್ತಿ ಸದಾ ನಿನ್ನ ಕೀರ್ತಿ ನಿನ್ನ ಧ್ಯಾನದೊಳಗೆ ನನ್ನಯ ಪ್ರೀತಿ ಸನ್ನುತಾನಂದ ಚಿದ್ಘನಲಿಂಗ ಉನ್ನತ ವರಕಮರಿ ಮಠಾಧೀಶ್ವರ ಚನ್ನ ಶ್ರೀ ಸದ್ಗುರು ಶ್ರೀ ಸಿದ್ಧಲಿಂಗೇಶ್ವರರ ಪಾದಾಂಬುಜ ನಂತರಂಗದಲ್ಲಿ ಧ್ಯಾನಿಸಿ ಓಂ ಶ್ರೀ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಕೃಷ್ಣಾವತಾರಿ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಶತಸ್ಥಲ ಬ್ರಹ್ಮಚಾರಿ ಷಡಕ್ಷರಿ ಶ್ರೀ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳ ಅಡಿದಾವರಗಳಲ್ಲಿ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಉತ್ತರಾಧಿಕಾರಿಯಾದಂತಹ ಪರಮ ಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳ ಪಾದಗಳಲ್ಲಿ ಪಡಬಟ್ಟು ಓಂ ಶ್ರೀ ಗುರುಭ್ಯೋ ನಮಃ ಬ್ರಹ್ಮನಿಷ್ಠ ಹಮ್ಮುನಷ್ಟ ಲಿಂಗ ಇಷ್ಟ ಅಂಗನಷ್ಟ ಶ್ರೇಷ್ಠ ಶರಣ ಬಸವೇಶ್ವರರ ಪಾದಾಂಬುಜಗಳ ನಂತರಂಗದಲ್ಲಿ ಧ್ಯಾನಿಸಿ ಶ್ರೀ ಸಿದ್ಧಲಿಂಗ ಮಹಾರಾಜರ ಸಂಕ್ಷಿಪ್ತ ಪರಿಚಯ. ಸಿದ್ಧಲಿಂಗ ಮಹಾರಾಜರು ಸೌಮ್ಯನಾಮ ಸಂವತ್ಸರ ಶ್ರಾವಣ ಶುದ್ಧ ಸಪ್ತಮಿ ಸೋಮವಾರ ಸ್ವಾತಿ ನಕ್ಷತ್ರ ದಿನಾಂಕ 6-8-1848ರಲ್ಲಿ ಜನಿಸಿ ಮೊದಲು ಪೂರ್ವದಲ್ಲಿ ಇಬ್ಬರು ಅಕ್ಕಂದರು, ಮೊದಲನೇವರ ಹೆಸರು ತಿಪ್ಪಮ್ಮ, ಎರಡನೇವರು ಮೋನಮ್ಮ. ತಿಪ್ಪಮ್ಮನ್ನು ಬಂತಾಳಕ್ಕೆ ತೊಟ್ಟಿಲಲ್ಲೇ ಬಾಸಿನ ಕಟ್ಟಿ ಆಗಿನ ಕಾಲದಲ್ಲಿ ಹಿರಿಯರು ಮಾಡುವಂತ ಬಾಸಿಗಂಟಿ ಬಂತಾಳಕ್ಕೆ ಕೊಡಲಾಗಿತ್ತು. ಎರಡನೇವರಾದ ಮೋರಮ್ಮಗೆ ಹಿರೇಬೇನೂರ ಮುಕ್ಕಣ್ಣನವರಿಗೆ ಪಂಚಾಯತ್ನಲ್ಲಿಂತ ಮುಕ್ಕಣ್ಣ ಬಡಿಗೆಯವರಿಗೆ ಕೊಡಲಾಗಿತ್ತು. ಆ ನಂತರ ಅವರಿಗೆ ಗಂಡು ಸಂತಾನ ಸಲುವಾಗಿ ಮನೆ ಮುಂದೆ ಅಮೌಷಿದ್ನ ಗದ್ದಿ ಇತ್ತು. ಅಮೌಷಿದ್ನ ವರದಿಂದ ಮುಂದೆ ಅವರು 1848ರಲ್ಲಿ ಜನ್ಮ ತಾಳಿದ್ರು. ಆ ನಂತರ ಅವರ ತಮ್ಮ ಮಲ್ಲಪ್ಪ ಮತ್ತು ತಂಗಿ ಭೀಮವ್ವ ಈ ರೀತಿ ಅವರ ವಂಶಕರು. ಮತ್ತು ಅವರು ಹುಟ್ಟಿದ 12 ದಿವಸಕ್ಕ ನಮ್ಮ ವಿಶ್ವಕರ್ಮ ಧರ್ಮದ ಪ್ರಕಾರ ಮೋನಯ್ಯ ಅಂತ ಹೇಳಿ ನಾಮಕರಣ ಮಾಡಿದ್ರು. ಮಾಡಿದ ಕೂಡಲೇ ಕೂಸ ತಾಯಿಯ ಮಗ್ಗಲಲ್ಲಿ ಆಡದೆ ತಾಯಿಯ ಹೊರಸಿನಿಂದ ಮನೆಯ ಮುಂದೆ ಕಟ್ಟಿರುವಂತ ಆಕಳ ಕಾಲಲ್ಲಿ ದಶನಾದಗಳೊಂದಿಗೆ ಆಡ್ತಾ ಇದ್ರು. ಅವರು ಮೊದಲನೇ ದಿನ ಗಾಬರಿಯಾಗಿ ಮಗು ಎಲ್ಲಿ ತಿಳ್ಕೊಂಡು ತಂದೆಯಾದ ಲಕ್ಷ್ಮಣ ಮತ್ತು ತಾಯಿ ನಾಗಮ್ಮ ಕೂಡ ಗಾಬರಿಯಾಗಿ ಹುಡುಕಾಡಿದ್ರೆ ಹೊಸ ಕೆಳಗೂ ಇಲ್ಲ, ಮೇಲಿಲ್ಲ, ಓಡಿಲಿಲ್ಲ. ಮುಂದೆ ಹೊರಗೆ ಬಂದು ನೋಡ್ಲಿಕ್ಕಾಗಿ ಆಕಳ ಕಾಲಲ್ಲಿ ಆಡ್ತಾ ಇದ್ರು. 3 ದಿವಸ ಇದೇ ರೀತಿಯಾಗಿ ಕಂಟಿನ್ಯೂ ಆದಾಗ ಆಗಿನ ಕಾಲಕ್ಕೆ ಬಿಸುಕಲೆತ್ತಿ ಭವಿಷ್ಯವನ್ನು ಹೇಳ್ತಾ ಇದ್ರು. ಇಲ್ಲಿ ತಳವಾರ ಜಕ್ಕಮ್ಮಾನಕ್ಕೆ ಭವಿಷ್ಯ ಬಿಸುಕಲೆತ್ತಿ ಭವಿಷ್ಯ ಹೇಳಿ ಅವ ವರ್ಣಿ ಪುರುಷ, ಸಿದ್ಧಿ ಪುರುಷ, ಅವನ ವರದಿ ಹುಟ್ಟಿದ್ದಾನೆ. ಅದಕ್ಕೆ ಸಿದ್ಧ ಅಂತ ಹೇಳಿ ಅವನ ಹೆಸರು ಹಿಡ್ಕೊಂಡ್ರು. ಪುನಃ ಸಿದ್ಧಲಿಂಗ ಮೊನೆಯ ಹೆಸರು ತೆಗೆದು ಸಿದ್ಧಲಿಂಗ ಅಂತ ಹೇಳಿ ನಾಮಕರಣ ಮಾಡಿದ್ರು. ಆ ನಂತರ ಅವರು ಬಡತನದಲ್ಲಿ ಮುಂದೆ ಬೆಳಲಿಕ್ಕಾಗಿ ಅವರು ಶರಣ ಮಹಾರಾಜರ ಪರಾವತಾರ. ಶರಣ ಮಹಾರಾಜರು ಹೇಳಿದಂತ ಮೊದಲೇ ತಳವಾರ ಶಿವಪ್ಪನವರಿಗೆ ಬಂತಾದಲ್ಲಿ ನಾ ಹುಟ್ಟಿದ 11ನೇ ವರ್ಷಕ್ಕೆ ನಾನು ಇಲ್ಲಿ ಬರುತ್ತೇನೆ, ಪಂಚಾಯತ್ ಹೊಟ್ಟಲಿ ಹುಟ್ಟಿ ಬಂದು ಈ ಮಠದ ಮೇಲ್ಛಾವಣಿ ಮೇಲಿನ ಕಟ್ಟಿ ಇಮಾರತಿನ ನಾನೇ ಮಾಡ್ತೀನಿ ಅಂತ ಅವರಿಗೆ ಆ ಶಿವಪ್ಪನವರಿಗೆ ಆಶ್ವಾಸನೆ ಕೊಟ್ಟಿದ್ರು. ಅದೇ ಪ್ರಕಾರವಾಗಿ ಮುಂದೆ ಸಿದ್ಧಲಿಂಗ ಮಹಾರಾಜರು 6ನೇ ವರ್ಷಕ್ಕೆ ಅವರಿಗೆ ಶಾಲೆಗೆ ಕಳಿಸಲಾಯಿತು. ಶಾಲೆಯಲ್ಲಿ ಓನಾಂ ಸಿದ್ಧಂ ಎಂಬ ಅಕ್ಷರದ ಅರ್ಥವನ್ನು ಆ ಶಾಲೆಯ ಮಾಸ್ಟರಿಗೆ ಕೇಳಾಗಿ ಅವ್ರಿಗೆ ಹೇಳಕ್ಕಾಗಲಿಲ್ಲ. ಅದಕ್ಕೆ ಒಮ್ಮೆ ಪ್ರಣವಾಕ್ಷರದ ಮಹಿಮೆಯನ್ನು ಶ್ರೀ ಸಿದ್ಧಲಿಂಗ ಮಹಾರಾಜರು ಆ ಮಹತ್ವ ಉ ಮ ಅಂತ ತಿಳ್ಕೊಂಡು ಓಂಕಾರವೇ ಬಿಲ್ಲು, ಆತ್ಮವೇ ಅಂಬು, ಬ್ರಹ್ಮವೇ ಗುರಿ ಎಂದು ಸಿದ್ಧಲಿಂಗ ಮಹಾರಾಜರು ಹೇಳಿದರು. ಈ ಅರ್ಥವನ್ನು ಹೇಳಿದ್ರ ಸಲುವಾಗಿ ಅವರಿಗೆ ನಿಮಗೆ ಸಾಲಿ ಕಸಕ್ಕಾಗಲ್ಲಪ್ಪ ತಿಳ್ಕೊಂಡು ತಂದೆಯಾದ ಲಕ್ಷ್ಮಣ ಮತ್ತು ನಾಗಮ್ಮ ತಾಯಿಯವರಿಗೆ ನಿಮ್ಮ ಮಗನಿಗೆ ವಿದ್ಯೆ ಹೇಳಲು ನಮಗೆ ಸಾಧ್ಯವಿಲ್ಲ ಅಂತ ತಿಳ್ಕೊಂಡು ಬಿಟ್ಟು ಆ ನಂತರ ಅವರು ಬಡತನ ಬರಸದಿಂದ ಇಲ್ಲಿ ಶರಣಮ್ಮ ಭೂತಾಳಿಯವರ ಹೊಲದಲ್ಲಿ ಕಸ ತೆಗೆಯಲು ನಾಗಮ್ಮ ತಾಯಿಯು ಹೋಗಿದ್ಲು. ಅವಾಗ ಇವರು ಸಿದ್ಧಲಿಂಗ ಮಹಾರಾಜರು ನಾನು ಬರ್ತೀನಿ ತಿಳ್ಕೊಂಡು ಸಿದ್ಧಲಿಂಗ ಮಹಾರಾಜರು ಬೆಂಡಿನ ತೇರವನ್ನು ಮಾಡಿ ದಕ್ಷಿಣೋತ್ತರವಾಗಿ ಎಳ್ತಾ ಇದ್ರು. ಅವಾಗ ತಾಯಿ ನಾಗಮ್ಮ ಬಾ ಮಗು ಊಟ ಮಾಡುವುದು ಕೇಳಿದಾಗ ನಾನು ಇವತ್ತು ಊಟ ಮಾಡಂಗಿಲ್ಲ ಅಂತ ಆಡದೊಳಗ ತಲ್ಲೀನರಾಗಿದ್ರು.
ಅದಕ್ಕೆ ಹೊಲ ಮಾಲಕ್ತಿ ಶರಣಮ್ಮ ಭೂತಾಳಿಯವರು ಬಂದು ಬಾ ಅಪ್ಪೆ ಊಟ ಮಾಡಮ್ಮ ಅಂತ ಕೇಳಿದಾಗ ಇಲ್ಲ ಅಜ್ಜಿ ಒಂದು ಮಾತು ಕೊಡ್ತೀನಿ ಅಂತ ತಿಳ್ಕೊಂಡು ನನಗೆ ವಚನ ಕೊಟ್ಟಾಗ ನಾನು ಊಟ ಮಾಡ್ತೀನಿ. ಏನ್ ಬೇಕು ಹೇಳು ನೀನು? ಅವರು ಅಗರ್ಭ ಶ್ರೀಮಂತರು, ಏನ್ ಬೇಕು ಹೇಳಪ್ಪ ಬಿಡಿದು ಕೊಡ್ತೀನಿ ಅಂತ ತಿಳ್ಕೊಂಡು ಹೇಳಿದ್ರು. ಅವಾಗ ನಾನು ಕೈ ಮೇಲೆ ಕೈ ಹಾಕಿಸ್ಕೊಂಡು ಪ್ರಮಾಣವನ್ನು ತೆಗೆದುಕೊಂಡು ಈ ತೇರ ಮುಂದೆ ದೊಡ್ಡದಾಗಿ ಕಳಿಸ್ತಾ ಬರ್ತಾ ಇದೆ, ಅದಕ್ಕೆ ಈ ಜಾತ್ರೆ ಮಾಡಲು ಮತ್ತು ನೀವು ಈ ಜಾಗವನ್ನು ಕೊಡ್ಬೇಕಂತ ತಿಳ್ಕೊಂಡು ಆ ತಾಯಿನ ಶರಣಮ್ಮ ಭೂತಾಳಿಯವರ ಕಡೆಯಿಂದ ಆ ವಚನವನ್ನು ತೆಗೆದುಕೊಂಡು ಹೇಳಿದ್ರು. ಆ ನಂತರ ಊಟ ಮಾಡಿ ಬಂದ್ರು. ಮುಂದ ಅವರು 10ನೇ ವರ್ಷಕ್ಕ ಅವರ ತಂದೆಯವರು ಲಕ್ಷ್ಮಣನವರು ಕಕ್ಕಳದಲ್ಲಿ ಲಿಂಗೈಕ್ಯರಾದರು. ಆ ನಂತರ ಅವರು ಮಗಳ ಕೊಟ್ಟಂತ ತಿಪ್ಪಮ್ಮನ ಮನೆಗೆ ಬಂದಾಳಕ್ಕೆ ಹೋಗ್ಬೇಕಪ್ಪ ಸಂಪ್ರಸಂಗ ಬಂತು. ತಮ್ಮ ಮಲ್ಲಪ್ಪ, ತಂಗಿ ಭೀಮವ್ವ, ತಾಯಿ ನಾಗಮ್ಮ ಈ ಮೂವರನ್ನು ಕರೆದುಕೊಂಡು ಬಂತಾಳದಲ್ಲಿ ಬೆಳೆದ್ರು. ಬಂತಾಳದಲ್ಲಿ ಭೀಮರಾಯ ಬಡಿಗೇರವರ ಮನೆಯಲ್ಲಿ ಆ ಮಠದ ಹತ್ತಿರ ಮನೆ ಇದೆ. ಇರುವುದರಿಂದ ಅವರು ಪ್ರತಿನಿತ್ಯ ಆ ಮಠಕ್ಕೆ ಹೋಗುದು ಬರೋದು ತಿಳ್ಕೊಂಡು ಶಂಕರಲಿಂಗ ಮಹಾರಾಜರಿಗೆ ಗೊತ್ತಾಯ್ತದು ಇವರು ಶರಣ ಮಹಾರಾಜರು ಅಂತ ತಿಳ್ಕೊಂಡು ಮುಂದೆ ಇವರು ಅಲ್ಲಿ ಮಠಕ್ಕೆ ಹೋಗ್ತಾ ಬರ್ತಾ ಇರ್ಲಕ್ಕಾಗಿ ಆ ಶಿವಪ್ಪರ ಮುದುಕ ಅವನಿಗೆ ಹೇಳಿದ್ರು ವಚನ. ಅದಕ್ಕೆ ನೀವು ಯಾವ್ರಪ್ಪ ಅಂದ್ಕೊಂಡು ನಾವು ಕಕ್ಕಳ ಮಿಲಿಯವ್ರಿ ಹಿಂಗ ನಾವು ಬಂದೀವಿ ಅಂತ ತಿಳ್ಕೊಂಡು ಹೇಳಿದ್ರು. ಅದಕ್ಕೆ ಇವರು ಶರಣ ಮಹಾರಾಜರ ಅವತಾರ ತಿಳ್ಕೊಂಡು 1875ರಲ್ಲಿ ಸಿದ್ಧಲಿಂಗ ಮಹಾರಾಜರು ಬಂತಾಳದಲ್ಲಿ ಬೆಳೆದು ಆ ಮಠದ ಕಟ್ಟಿಗೆಯ ಕೆಲಸವನ್ನು, ಮೇಲಿನ ಇಮಾರತಿ ಕೆಲಸವನ್ನು ಸಿದ್ಧಲಿಂಗ ಮಹಾರಾಜರೇ ಹಾಕುವ ವೇಳೆಯಲ್ಲಿ ಕೆತ್ತು ಟೈಮ್ದಲ್ಲಿ ದುಂಡವನ್ನು ಕೆತ್ತು ಟೈಮ್ದಾಗ ಬಾಚಿ ಮೇಲೆ ಎತ್ತಿ ತಯಾರಾಗಿತ್ತು. ಅವಾಗ ಗುರುಗಳು ಸಿದ್ಧ ಅಂತ ಕರೆದುಕೊಳ್ಳೆ ಬಾಚಿಯನ್ನು ಹಾಗೆ ಬಿಟ್ಟು ಕೆಳಗೆ ಇಳಿದ್ರು. ಕೆಳಗೆ ಜಿಗಿದು ಬಂದು ಕೂತಾಗ ಅವರು ನಿನಗೆ ಉಪದೇಶ ಮಾಡ್ತೀನಿ ತಿಳ್ಕೊಂಡು ಬ್ರಹ್ಮೋಪದೇಶ ಆಗುವವರೆಗೆ ಲಿಂಗ ದೀಕ್ಷೆ ಮತ್ತು ಬ್ರಹ್ಮೋಪದೇಶ ಎರಡೂ ಸಿದ್ಧಲಿಂಗ ಮಹಾರಾಜರಿಗೆ ಗುರುಗಳಂತ ಶಂಕರಲಿಂಗ ಮಹಾರಾಜರು ತೆಗೆದುಕೊಂಡು ಒಂದು ಅರ್ಧ ಗಂಟೆ, ಒಂದು 30 ನಿಮಿಷ ಮೊದಲಾಗಿ ಆ ಬಾಚಿ ಹಾಗೆ ಅಂತರ್ಲೇ ನಿಂತಿತ್ತು. ಮುಂದೆ ಇವರು ಸಿದ್ಧಲಿಂಗ ಮಹಾರಾಜರು ಹೋಗಿ ಆ ಬಾಚಿ ಕೈ ಹೆಚ್ಚಿ ಕೆಳಗೆ ತೋಡು ಅಲ್ಲಿಂದ ಇವರು ಮಗು ಮುಂದೆ ಬಡಿತನವನ್ನು ಎಲ್ಲ ಅವ್ರು ಕಲ್ತಿದ್ರಿಂದ ಎಲ್ಲ ಸುಲಿದ್ರಿಂದ ಎಲ್ಲ ಕೆಲಸಗಳನ್ನು ದೂರವಾಗಿ ಮಾಡಿಕೊಂಡ್ರು, ಕಲ್ತಿದ್ರು. ಮುಂದೆ ಅವರಿಗೆ ತಾಯಿ ನಾಗಮ್ಮ ತಾಯಿ ನಾವು ಮಗಳ ಮನೆಯಲ್ಲಿ ಇರೋದು ಎಷ್ಟು ದಿನ ತಿಳ್ಕೊಂಡು ಇದು ಮದುವೆ ಮಾಡ್ಬೇಕಂತ ತಿಳ್ಕೊಂಡು ನಾಗಮ್ಮ ತಾಯಿ ಕೇಳಿದ್ರು, ಯಪ್ಪ ಮದುವೆ ಮಾಡೋದು ಅಂತ. ಇಲ್ಲ ನನ್ನ ಮದುವೆ ಆಗೋದಿಲ್ಲ ಅವಲ್ಲ ಅಂತ ಹೇಳಿದ್ರು. ನನಗೆ ಮಾಯಾಜಾಲದೊಳಗೆ ಹಾಕ್ಬಾರ್ರಿ, ನಾವು ಇದು ಆಗೋದಿಲ್ಲ, ಮದುವೆ ಆಗೋದಿಲ್ಲ ಅಂತ ಹೇಳಿದ್ರು. ಅವಾಗ ಗುರುಗಳು ಶಂಕರಲಿಂಗ ಮಹಾರಾಜರ ಕಡೆಯಿಂದ ಶಂಕರಲಿಂಗ ಮಹಾರಾಜರ ತಾಯಿ ನಾಗಮ್ಮ ಅಪ್ಪ ಹೇಳ್ರಿ ಮಗಳಿಗೆ ತಿಳ್ಕೊಂಡು ಹೇಳಿದ್ರು. ಆಗ ಶಂಕರಲಿಂಗ ಮಹಾರಾಜರು ಸಿದ್ಧ ಎಷ್ಟೇ ಆಗಲಿ ಸಂಸಾರ ಮಾಡ್ಬೇಕಾಯ್ತಪ್ಪ, ನೀವು ಸಂಸಾರದಿಂದ ಸದ್ಗತಿ ಅವ, ಒಂದು ಹೆಣ್ಣಾಲಿ ಒಂದು ಗಂಡು ಆಲಿ ಮಗು ಆಗುವವರೆಗೆ ನೀನು ಸಂಸಾರ ಮಾಡಲೇಬೇಕು ಅಂತ ತಿಳ್ಕೊಂಡು ಗುರುಗಳ ಆಜ್ಞೆ ಆಯ್ತು. ಅದರ ಸಲುವಾಗಿ ಅವರು ಹಿರೇಮಸಳಿಯ ವಿಶ್ವಕರ್ಮ ಮಿತ್ರರ ರೇವಬಾಯಿ ಅನ್ನೋರಿಗೆ ತಂದು ಅಲ್ಲೇ ಬಂತಾದೊಳಗೆ ಮದುವೆ ಮಾಡಿದ್ರು. ಮದುವೆ ಮಾಡೋದ್ರ ಮೂಲಕ ಅಲ್ಲಿಂದ ನಾಗಮ್ಮ ತಾಯಿ ನಾವು ಇನ್ನು ನಮ್ಮ ಊರಿಗೆ ಹೋಗ್ಬೇಕು ತಿಳ್ಕೊಂಡು ಅಲ್ಲಿ ಬಂತಾದಿಂದ ಕಕ್ಕಮಿಲಿಗೆ ಬಂದರು.